ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಧಾರವಾಡ ಕ್ಯಾಂಪಸ್, ಧಾರವಾಡದಲ್ಲಿರುವಂತಹ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿಯಲ್ಲಿ ಕ್ಯಾಂಪಸ್ ಒಳಗಡೆ ನೀವೇನಾದರೂ ಫಾರೆನ್ಸಿಕ್ ಇದು ಸೈನ್ಸನ್ನು ಕೋರ್ಸ್ಗಳನ್ನು ಮಾಡ್ಕೋಬೇಕಂತಂದರೆ PUC ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆಗಿರುವಂಥವ್ರುಗಳಿಗೆ ಈ ಒಂದು ಕೋರ್ಸನ್ನು ಅರ್ಹತೆಯನ್ನು ಪಡ್ಕೊಳ್ಬೋದು. ಇದು ಕರ್ನಾಟಕದಲ್ಲಿ ಧಾರವಾಡದಲ್ಲಿರೋದು ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿದೆ. ನೀವು ಧಾರವಾಡ ಕ್ಯಾಂಪಸ್ ಒಳಗಡೆ ಬಂದು ಈ ಒಂದು ಫಾರೆನ್ಸಿಕ್ ಸೈನ್ಸಲ್ಲಿ ಸ್ಟಡಿ ಮಾಡಬೇಕಂತ ಬಯಸಿದರೆ, ಗ್ರ್ಯಾಜುಯೇಷನ್ನು, ಮಾಸ್ಟರ್ ಡಿಗ್ರಿದು ಮಾಡಬೇಕಂತಂದರೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ 2025-26ನೇ ಸಾಲಿನ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ ಕ್ಯಾಂಪಸ್ ಅಂದರೆ ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಧಾರವಾಡ. ಸೊ ಇವರ ಕಡೆಯಿಂದ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿದೆ. ಸೊ ಇಲ್ಲಿ BTech MTech ಮಾಡಬೇಕಂತಂದ್ರೂ ಕೂಡ ಬರುತ್ತೆ. ಜೊತೆಗೆ BSc MSc ಫಾರೆನ್ಸಿಕ್ ಸೈನ್ಸ್ ಮಾಡಬೇಕಿತ್ತು ಅಥವಾ ಪ್ರೊಫೆಷನಲ್ ಡಿಪ್ಲೊಮಾ ಕ್ರೈಮ್ ಸೈನ್ಸ್ ಮ್ಯಾನೇಜ್ಮೆಂಟ್ 6 ತಿಂಗಳ ಪ್ರೋಗ್ರಾಮ್ ಕೂಡ ಇರುತ್ತೆ. ಈ ಒಂದು ಕೋರ್ಸ್ಗಳನ್ನು ಮಾಡ್ಕೋಬೇಕಂದ್ರೆ ನಿಮ್ಗಳಿಗೆ PUC ಆಗಿರಬೇಕು, PUC ಸೈನ್ಸ್, PUC PCB ಆಗಿರಬೇಕು. ಜೊತೆಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸೊ ಈ ಒಂದು ವೆಬ್ಸೈಟಲ್ಲಿ ಕೂಡ ನೀವು ಹೋಗಿ ನೋಡ್ಕೊಳ್ಬೋದು. ಇಲ್ಲಪ್ಪ ಅಂತಂದರೆ ನಾಳೆಗೆ ನಾನು ಒಂದು ಡೀಟೇಲ್ಸ್ ಆದಂಥ ವೀಡಿಯೋನು ಕೂಡ ಹಾಕ್ತೀನಿ. ಯಾರೆಲ್ಲ ನೀವು ಫಾರೆನ್ಸಿಕ್ ಸೈನ್ಸ್ ಮಾಡಬೇಕಂತ ಇದ್ದರೆ ಅಂಥವ್ರುಗಳಿಗೆ ಕೊನೆ ದಿನಾಂಕ ಮೇ 5ನೇ ತಾರೀಕು ತನಕ ಕೊನೆ ದಿನಾಂಕ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಮೇ 5ನೇ ತಾರೀಕು ಕೊನೆ ದಿನಾಂಕ ಇರುತ್ತೆ. ಅಪ್ಲಿಕೇಶನ್ ಈಗ 18ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸೊ ನೀವುಗಳಿಗೆ ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಅದಕ್ಕೆ ನಿಮಗೆ ಈ ಒಂದು ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾಳೆಗೆ ಒಂದು ವಿಡಿಯೋ ಕೂಡ ನಾನು ಮಾಹಿತಿ ಕೊಡ್ತೀನಿ. ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು, ಎಂಟ್ರೆನ್ಸ್ ಎಕ್ಸಾಮ್ ಏನಿರುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಫೀಸ್ ಎಷ್ಟಿರುತ್ತೆ ಅನ್ನೋದ್ರ ಕೂಡ ಡೀಟೇಲ್ಸ್ಗಳನ್ನು ಕೊಡ್ತೇನೆ.